ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರ್ಯಾಗಿಂಗ್ ಬೆಲ್ಟ್ನಿಂದ ವಿದ್ಯಾರ್ಥಿಗಳ ಮೇಲೆ ಗುಂಪು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. 9 ವಿದ್ಯಾರ್ಥಿಗಳ ಮೇಲೆ 11 ವಿದ್ಯಾರ್ಥಿಗಳಿಂದ ಮನಬಂದಂತೆ ಹಲ್ಲೆ ಮಾಡಲಾಗಿದ್ದು, ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳ ನಡುವೆ ಈ ಘರ್ಷಣೆ ನಡೆದಿದೆ. ಇನ್ನು ಹಲ್ಲೆಗೊಳಗಾದ ಪೋಷಕರಿಂದ ವಸತಿ ಶಾಲೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಲ್ಲೆ ಮಾಡಿರುವ ವಿದ್ಯಾರ್ಥಿಗಳು ಹಲ್ಲೆಗೊಳಗಾದ ವಿದ್ಯಾರ್ಥಿಗಳಿಂದ ಸ್ವಂತ ಕೆಲಸಗಳನ್ನು ಮಾಡಿಸಿಕೊಳ್ತಿದ್ದರಂತೆ. ಇಂತಹ ಅವ್ಯವಸ್ಥೆ ಇದ್ದರೂ ನಮ್ಮ ಗಮನಕ್ಕೆ ಅಧಿಕಾರಿಗಳು ತಂದಿಲ್ಲ ಎಂದು ಪೋಷಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಪೋಷಕರ ಗಮನಕ್ಕೆ ತರದೆ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದು, ಸ್ಥಳೀಯ ವಿಶ್ವನಾಥಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಒಂದೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳ ರ್ಯಾಗಿಂಗ್ ವಿಷಯ ಗೊತ್ತಿದ್ರೂ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದ ಶಿಕ್ಷಕರು ಒಂದು ಕಡೆಯಾದರೆ, ಮತ್ತೊಂದೆಡೆ ಒಂದೇ ಎನ್ನೋ ಮನೋಭಾವದಿಂದ ಬೆಳೆಯಬೇಕಾದ ಸ್ನೇಹಿತರು ದಾಯಾದಿಗಳು ಆಗಿದ್ದು ಸುಳ್ಳಲ್ಲ. ಹೆಲಿಯೂರು ರಾಧಾಕೃಷ್ಣ, ಎಬಿ ನ್ಯೂಸ್ ಕನ್ನಡ, ದೇವನಹಳ್ಳಿ. ಮಕ್ಕಳು ನೋಡಿದಿರೋದು ನನ್ನ ಹತ್ರ ನನ್ನ ಮಗ ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇರೋದ್ರಿಂದ ಸೊ ಕಳೆದ 2 ದಿನದಿಂದ ಕಂಟಿನ್ಯೂಸ್ ಆಗಿ ಒಂದು 11 ಜನ ಮಕ್ಕಳು ಸೇರ್ಕೊಂಡು ಒಂದು 9 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಕಾಲು ಹೋಗ್ಬೇಕು, ಅವ್ರ ಪೇಯ್ನು ಅಂದರೆ. ಸೊ ಮತ್ತೆ ಅವರು ಏನೇ ತಗೊಂಡಿತ್ತು ಅದೆಲ್ಲ ಅವ್ರು ಕೊಡ್ಬೇಕಂತ ತಿಂಡಿ, ಇವ್ರು ಹಾಕೋ ಸ್ಲಿಪ್, ಇವ್ರು ಹಾಕೋ ಬಟ್ಟೆ ತಗೊಂಡು ಎಲ್ಲ ತಗೊಂಡಿದ್ದಾರೆ. ಮತ್ತೆ ಅವ್ರು ತುಂಬ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ, ಕೈ ಮುದ್ದಿದ್ದಾರೆ, 3 ಬೆಲ್ಟ್ ಮುರಿದೋಗೋ ಥರ ಹೊಡೆದಿದ್ದಾರೆ ಮಕ್ಕಳನ್ನ. ಇದೇ ಒಂದು ಬೈಕ್ಗೆ ರಾತ್ರಿ ಒಂದು 11:30 ಅನ್ಸುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ 4 ಜನ ಮಕ್ಕಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಚೆ. ಬಟ್ ಎಸ್ಕೇಪ್ ಆಗಿ ಬೆಳಗ್ಗೆ ತನಕ ಯಾವುದೇ ಒಂದು ಏನಿದೆ ಇನ್ಚಾರ್ಜ್ ಇರೋರು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. 2 ರೂಮಲ್ಲಿ ಮಕ್ಕಳಿದ್ದಾರೆ, 1 ರೂಮಲ್ಲಿ ಇರೋ ಮಕ್ಕಳು 1 ರೂಮಲ್ಲಿ ಇರೋ ಏನು ಹೇಳ್ತಾ ಇದ್ದಾರೆ? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆಯಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವೇ ರಾತ್ರಿ ಹೋಗಿರೋ ಮಕ್ಕಳು ಬೆಳಗ್ಗೆ ತನಕನೂ ಯಾವುದೇ ಒಂದು ರೀತಿ ಯಾಕೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋ ಒಂದಿದ್ದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಕೂಲ್ ನಾವು ಮಾಡ್ತಾ ಇದೀವಿ, ಮಕ್ಕಳು ನಮ್ಗೆ ಹೇಳಿಲ್ಲ ಅಂತ ನೆಗ್ಲೆನ್ಸಿ ಕೊಡ್ತಿದ್ದೀವಿ ಸರ್. ಇದು ಹೊಡೆದಿರೋ ಮಕ್ಕಳು ಬಂದು ಸುಶಾಂತ್, ತರುಣ್ SG, ಮತ್ತೆ ತರುಣ್ T, ನಿತಿನ್, ಬಬಿತ್, ಚಂದನ್, ಆದರ್ಶ್, ನಂದನ್ ಯಾದವ್, ನಿಖಿಲ್ DN, ಮತ್ತೆ ಅರ್ಜುನ್ P, ಕಿಶನ್, ಇಷ್ಟು ಜನ ಸೇರಿ ಹೊಡೆದಿರೋ ಮಕ್ಕಳು ಬಂದು ಕೌಶಿಕ್, ರಕ್ಷಿತ್, ಕೌಶಿಕ್, ಗುರುಚರಣ್, ಮೋಹಿತ್, ಮಿಥುನ್ ಗೌಡ, ಲಿಖಿತ್, ಸತೀಶ್, ಸುಹಾಸ್, ಪ್ರಜ್ವಲ್ ಈ ಮಕ್ಕಳಿಗೆ ಹೊಡೆದಿದ್ದಾರೆ ಸರ್. ದ್ವೇಷ ಇಲ್ಲ. ಅದರಲ್ಲಿ ಒಂದು ಪೇರೆಂಟ್ ಬಂದು ಪೊಲೀಸ್ ಅಂತ ಆಕ್ಚುಲಿ ಅವರು ಬಂದು ಮಗನ್ಗೆ ಹೇಳ್ತಾರಂತೆ ಸರ್, ಯಾರು ಏನೇ ಅಂದ್ರೂ ಭಯ ಬೀಳ್ಬೇಡ, ಸೊ ರಿವರ್ಸ್ ಹೊಡಿ, ಅವ್ರನ್ನ ತಲೆ ಕೆಡಿಸ್ಕೊಂಬೇಡ, ನಾನು ಇದ್ದೀನಿ ಅನ್ನೋ ಒಂದು ಅವ್ರಿಗೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅವ್ರ ಫಾದರ್. ಸೊ ನಾವು ಕಾಲ್ ಮಾಡಿ ಅವ್ರನ್ನ ಬನ್ನಿ ಮಾತಾಡಿದ್ರೆ ಏನು ಮಾಡ್ಕೊಂತ ಮಾಡ್ಕೊಳ್ಳಿ, ನಾನು ಬರಲ್ಲ, ನನ್ನ ಮಗನಿಗೆ ಗೊತ್ತು ರಿವರ್ಸ್ ಹೆಂಗ್ ಕೊಡ್ಬೇಕು ಅಂತ ಹೇಳಿ ಅಂತ ನನ್ನ ಹತ್ರನೇ ಮಾತಾಡಿದ್ದಾರೆ ಸರ್. ತಮ್ಮ ಹೆಸರು ಮೇಡಮ್? ಅನುಪಲ್. ಯಾರ ಪೇರೆಂಟ್ಸ್ ನೀವು? ನಾನು ಮಿಥುನ್ ಗೌಡ ಪೇರೆಂಟ್.